ಮನೆ ಕಟ್ತಿದ್ದೀರಾ ಸ್ನೇಹಿತರೆ, ಹಣದ ಅವಶ್ಯಕತೆ ಇದೆಯೇ? ಮೇಲೆ ಬರ್ತಿರುವಂತಹ ನಂಬರಿಗೆ ಕರೆ ಮಾಡಿ ಲೋನ್ನ ನಾವು ಮಾಡಿಸ್ಕೊಡ್ತೀವಿ. ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಹರೀಶ್ ಮಾತಾಡ್ತಾ ಇರೋದು ಋತ್ವಿಕ್ ಬಿಸ್ನೆಸ್ ಸೊಲ್ಯೂಷನ್, ಬೇಲೂರು, ನೇರು ನಗರ. ನಮ್ಮಲ್ಲಿ ನಾನು ನಿಮಗೆ ನಿನ್ನೆ ವಿಡಿಯೋ ಮಾಡಾಕತ್ತೀನಿ ಅಂತ ಹೇಳಿದ್ದೆ ಹೋಮ್ ಲೋನ್ ಬಗ್ಗೆ. ಬಟ್ ನಿನ್ನೆ ಕಾಲಾಂತರ ಮಾಡೋಕ್ಕೆ ಆಗಿಲ್ಲ. ಹಾಗಾಗಿ ಇವತ್ತೆಲ್ಲರಿಗೂ ನಿಮಗೆ ಮನೆ ಕಟ್ಟೋಕ್ಕೆ ಯಾವ ಥರ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಮಾಹಿತಿ ಕೊಟ್ಟಿದ್ದೆ. ಇವಾಗ ಕೊಡ್ತಾ ಇದ್ದೀನಿ ಕಟ್ಟಕ್ಕೆ. ಈಗ ಮನೆ ಕಟ್ಟಕ್ಕಂದರೆ ನಾವು ಏನು ಮಾಡ್ತೀವಿ ಅಂದರೆ ಫೌಂಡೇಶನ್. ಈಗ ನಿಮಗೆ ಫೌಂಡೇಶನ್ ಆದರೆ ಸಾಕು, ಬರೀ ಫೌಂಡೇಶನ್ ಆದರೆ ಸಾಕು. ನಾವು ನಿಮಗೆ ಅದಕ್ಕೆ ಲೋನ ಮಾಡ್ಕೊಡ್ತೀವಿ. ಗೋಡೆ ಆಗಿದ್ರೂ ಸಹ ಮಾಡ್ಕೊಡ್ತೀವಿ. ಪೂರ್ತಿ ಆಫೀಸ್ ಆಗಿದ್ರೂ ಮಾಡ್ಕೊಡ್ತೀವಿ. ಈ ಇದರಲ್ಲಿ ಖಾತೆ ಬಂದ್ಬಿಟ್ಟು ನಿಮಗೆ 11B ಪ್ರಾಪರ್ಟಿ. 11B ಅಂದರೆ ಜಮೀನಲ್ಲಿ ಯಾರು ಮನೆ ಕಟ್ಟಿರ್ತಾರೆ ಅವರಿಗೂ ಸಹ ನಾವು ಲೋನ್ ಕೊಡ್ತೀವಿ. ಮುನ್ಸಿಪಾಲ್ಟಿ ಖಾತೆ ಏನಿರ್ತವೆ ಅವಕ್ಕೂ ಸಹ ಮಾಡ್ಕೊಡ್ತೀವಿ. 11A ಖಾತೆ ಬರುತ್ತೆ, ಅವಕ್ಕೂ ಮಾಡ್ಕೊಡ್ತೀವಿ. ಇದಕ್ಕೆ ಎ ಖಾತಾ, ಬಿ ಖಾತಾ, ಈ ಖಾತಾ ಅಂತಾರೆ. ಈ ಮೂರಕ್ಕೂ ಸಹ ಇದ್ರೂ ಸಹ ನಾವು ಮಾಡ್ಕೊಡ್ತೀವಿ ಸ್ನೇಹಿತರೆ. ಇದರಲ್ಲಿ ಸ್ಯಾಲ್ರಿ ಬರ್ತಾ ಇಲ್ಲ ಅಂದರೆ ಕ್ಯಾಶ್ ಸ್ಯಾಲ್ರಿ ಕೊಡ್ತಾ ಇದ್ದಾರೆ. ಅಂಗಡಿಗಳಲ್ಲಿದ್ದೀವಿ. ಅಂಗಡಿಗಳಲ್ಲೀಗ ಕಿರಾಣಾ ಸ್ಟೋರ್ ಆಗಲಿ, ಮೆಡಿಕಲ್ ಶಾಪು, ಇಂತಹ ಶಾಪ್ಗಳಲ್ಲಿ ಏನು ಮಾಡ್ತಾರೆ ಅಂದರೆ ನಿಮಗೆ ಅಕೌಂಟಿಗೆ ಸಹ ಹಾಕಲ್ಲ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಕ್ಯಾಶ್ ಕೊಡ್ತಾರೆ. ಆ ಕ್ಯಾಶ್ ಸ್ಯಾಲ್ರಿಗೂ ಸಹ ನಾವು ನಿಮಗೆ ಕಸ್ಟಮರಿಗೆ ಲೋನ್ ಮಾಡಿಕೊಡುವಂಥ ಒಂದು ವ್ಯವಸ್ಥೆ ಮಾಡ್ತೀವಿ. ಈಗ ಎ ಖಾತಾ, ಬಿ ಖಾತಾ, ಈ ಖಾತಾ ಎಲ್ಲವೂ ಹೇಳಿದ್ರು. ಬಟ್ ನಮ್ಮಲ್ಲಿ ಯಾವ ಥರ ಬಂದರೆ ಕ್ಯಾಶ್ ಸ್ಯಾಲ್ರಿ, ಯಾರೀಗ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರಿಗೂ ಸಹ ಕೊಡ್ತೀವಿ. ಕ್ಯಾಶ್ ಸ್ಯಾಲ್ರಿ ಅಂದರೆ ಅವರಿಗೆ ಅಕೌಂಟಿಗೆ ಹಾಕ್ತಿರ್ತಾರಲ್ಲ ಸರ್, ಕ್ಯಾಶಾಗಿ ಕೈಯಿಂದ ಕ್ಯಾಶ್ ಕೊಡ್ತೀವಿ. ಈಗ ಗಿಲ್ಲಿಂಗ್ ಮಿಷಿನ್ನು ಶಾಪ್ ಆಗಲಿ, ಮೆಡಿಕಲ್ ಆಗಲಿ, ಆಮೇಲೆ ಶಾಪ್ಗಳಿಗೆಲ್ಲ ಸರ್ ಈಗ ಗೊತ್ತಿರುತ್ತೆ ನಿಮಗೆಲ್ಲ. ಈಗ ಶಾಪ್ಗಳು ಏನು ಬರ್ತಾವಂತವ ಅಂತ ಅಂಗಡಿಗಳಲ್ಲಿ ಏನು ಮಾಡ್ತಾರೆ ಅಂದರೆ ಅಕೌಂಟಿಗೆ ದುಡ್ಡು ಹಾಕಲ್ಲ, ಬೈ ಕ್ಯಾಶ್ ಕೊಡ್ತಾರೆ. ಅಂಥವರಿಗೂ ಸಹ ಕಸ್ಟಮರಿಗೆ ಲೋನ್ ಕೊಡುವಂಥ ಒಂದು ವ್ಯವಸ್ಥೆ ಮಾಡ್ತಿದ್ದೀವಿ. ಓಕೆ, ನೆಕ್ಸ್ಟು ಸ್ಯಾಲ್ರಿ ಬರ್ತಾ ಇರುತ್ತೆ ಕಸ್ಟಮರಿಗೆ. ಒಂದು 15,000, 20,000, 30,000, 40,000, 50,000 ಈ ಥರನೂ ಸಹ ಕಸ್ಟಮರಿಗೆ ನಿಮಗೆ ಏನು ESI, PF ಕಟ್ಟಾಗಬೇಕು ಅಕೌಂಟಿಗೆ ಬರ್ತಾ ಇರುತ್ತೆ. ಅವರಿಗೂ ಸಹ ನಾವು ಲೋನ್ನ ಪ್ರೊವೈಡ್ ಮಾಡ್ತಾಯಿದ್ದೀವಿ. ನೆಕ್ಸ್ಟು ಬಿಸ್ನೆಸ್ ಮಾಡ್ತಾ ಇರ್ತಾರೆ ಕಸ್ಟಮರ್ಗಳು, ಅವ್ರದ್ದು IT ರಿಟರ್ನ್ ಇರಲ್ಲ, ITR ಇಲ್ಲ, ಅಂಥವರಿಗೂ ಸಹ ಲೋನ್ ಮಾಡ್ತೀವಿ. ಕೆಲವು ಕಡೆ ಹೋದರೆ 3 ವರ್ಷದ ಕೊಡಿ, 4 ವರ್ಷದ ಕೊಡಿ, 2 ವರ್ಷದ ಕೊಡಿ, IT ಕೊಟ್ಟರೆ ನೀವು ಲೋನ್ ಕೊಡ್ತೀವಿ ಅಂತಾರೆ. ಅಂಥವ್ರಿಗೆ ನಮಗೆ ವಿತೌಟ್ IT ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಆಮೇಲೆ ಅಕೌಂಟಿಗೆ ಕ್ಯಾಶ್ ಅಕೌಂಟಿಗೆ ಸ್ಯಾಲ್ರಿ ಬರಬೇಕನ್ನೋದೇನೋ ಉದ್ದೇಶ ಇಲ್ಲ ಸ್ನೇಹಿತರೆ, ಸರಿನಾ? ಈಗ IT ಕೊಟ್ಟರು ಲೋನ್ ಮಾಡ್ತೀವಿ, IT ಇಲ್ಲಾಂದ್ರೂ ಲೋನ್ ಮಾಡ್ತೀವಿ ಸ್ನೇಹಿತರೆ. ಕೆಲವರು ಏನು ಮಾಡ್ತಾರೆ ಅಂದರೆ ಈಗ IT ಇದ್ರೆ ಮಾತ್ರ ಕೊಡ್ತಾರೆ ಬ್ಯಾಂಕ್ಗಳಲ್ಲಿ, ಕೆಲವರು ಕೊಡಲ್ಲ ಸ್ನೇಹಿತರೆ. ಸ್ಯಾಲ್ರಿ ಬರ್ತಾಯಿದ್ರೆ ಮಾತ್ರ ಕೊಡ್ತಾರೆ, ಇಲ್ಲಾಂದ್ರೆ ಕೊಡಲ್ಲ ಸ್ನೇಹಿತರೆ. ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಎಲ್ಲ ನಿಮಗೆ ಜಾಸ್ತಿ ಮಾಡ್ತಾರೆ ಸ್ನೇಹಿತರೆ. ಇನ್ನೊಂದು ನಮ್ಮ ಹತ್ರ ಬಂದರೆ ನಿಮಗೆ ಕಡಿಮೆ, ಅತ್ಯಂತ ಕಮ್ಮಿ ದರದಲ್ಲಿ ನಿಮಗೆ ಮಾಡಿಕೊಡುವಂಥ ಒಂದು ವ್ಯವಸ್ಥೆಯನ್ನು ಸ್ನೇಹಿತರೆ ಮಾಡಿಕೊಡ್ತೀವಿ ಸ್ನೇಹಿತರೆ. ಇದೆಯಾ IT ರಿಟರ್ನ್ ಇದೆಯಾ ಸರ್? ಈಗ 2 ಇಯರ್ಸ್ IT ರಿಟರ್ನ್ 2 ಇಯರ್ಸ್ ಇದ್ದರೆ ಸಹ ಅದಕ್ಕೂ ಸಹ ನಿಮಗೆ ಒಂದು 60% 70% ಲೋನ್ ಕೊಡುವಂಥ ವ್ಯವಸ್ಥೆಯನ್ನು ಮನೆ ಕಟ್ಟೋಕ್ಕೆ ಇದನ್ನು ವ್ಯವಸ್ಥೆಯನ್ನು ಮಾಡ್ತೀವಿ. ಅಪ್ ಟು ಇದರಲ್ಲಿ ನಮ್ಮದು 5 ಲಕ್ಷ, 10 ಲಕ್ಷ, 15 ಲಕ್ಷ, 20 ಲಕ್ಷ, 1 ಕೋಟಿ, 2 ಕೋಟಿ, 3 ಕೋಟಿ, 5 ಕೋಟಿ, 10 ಕೋಟಿ ಎಷ್ಟಾದರೂ ಸಹ ನಾವು ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ ಸರ್. ಆಲ್ ಓವರ್ ಕರ್ನಾಟಕ ಏನು ಹೇಳಿದೆ ಹೊತ್ತು ಅದನ್ನು ಮಾಡೋ ವ್ಯವಸ್ಥೆ ಅಂತ ಮಾಡ್ತಾಯಿದ್ವಿ. 30-40 ಜಾಗ ಇರುತ್ತೆ ಸರ್. ಈಗ ಆ್ಯಕ್ಚುಲಿ ಆ 30-40 ಜಾಗದಲ್ಲಿ ಇವಾಗ ಮನೆ ಕಟ್ತೀರ ಅಂದರೆ ಒಂದು 5ರಿಂದ 6 ತಿಂಗಳೊಳಗಡೆ ನಿಮಗೆ ಒಂದು ಸ್ಟೆಪ್ ವೈಸ್ ನಿಮಗೆ ಲೋನ್ ಕೊಡುವ. ಸ್ನೇಹಿತರೆ, ನೀವು ಯಾವುದೇ ಬಿಸ್ನೆಸ್ ಮಾಡ್ತಾಯಿರಿ ಸ್ನೇಹಿತರೆ, ಹೋಮ್ ಲೋನ್ ಸಿಗುತ್ತೆ. ಮನೆ ಕಟ್ಟಬೇಕಂದ್ರೆ ಸಿಗುತ್ತೆ. ಇನ್ ಕೇಸ್ ಈಗ ನೀವು ಮನೆಯೇ ಕಟ್ಟಿಲ್ಲ, ಇವಾಗ ಫೌಂಡೇಶನ್ ಏನಾರ ಮಾಡ್ತೀವಿ ಅಂದರೆ ಫೌಂಡೇಶನ್ ಮಾಡೋಕ್ಕೂ ಸಹ ನಾವು ಕೊಡ್ತೀವಿ. ಕೆಲವರು ಫೌಂಡೇಶನ್ ಮಾಡಾದ್ಮೇಲೆ ನಿಮಗೆ ಲೋನ್ ಕೊಡ್ತೀವಿ ಸರ್ ಅಂತಾರೆ. ನಮ್ಮಲ್ಲಿ ಆ ಥರ ಇರಲ್ಲ. ಫೌಂಡೇಶನ್ನೇ ನೀವು ಆಲ್ರೆಡಿ ಮಾಡಿರಲ್ಲ, ಫೌಂಡೇಶನ್ ಮಾಡ್ತೀವಿ ಅಂದ್ರೂ ಫೌಂಡೇಶನ್ ಮಾಡಿಬಿಟ್ಟು ಗೋಡೆ ಕಟ್ಟಿ ಮನೆ ಮಾಡ್ತೀವಿ ಸಹ. ಫೌಂಡೇಶನ್ ಮಾಡ್ತೀನಕ್ಕೆ ಸಹ ನಾವು ಬಿಟ್ಕೊಡ್ತೀವಿ. ಓಕೆನಾ ಸ್ನೇಹಿತರೆ? ಇದಕ್ಕೆ ಬಿಸ್ನೆಸ್ಸು ನಮ್ಮ ಜನಗಳಾದಂಥ ನಮ್ಮ ಫ್ರೆಂಡ್ಸ್, ಹಳ್ಳಿ ಕಡೆ ರೈತರು, ನಾವು ರೈತರ ಮಕ್ಕಳೇ, ಹಳ್ಳಿ ಕಡೆಯಾಗಿರುವಂತಹ ರೈತರುಗಳು ಏನು ಮಾಡ್ತಾರೆ, ನಾವೇನು ಬಿಸ್ನೆಸ್ ಮಾಡ್ತಿದ್ದೀವ, ನಮ್ಮದು ಏನೂ ಇಲ್ಲ, ಹೆಂಗೆ ಬಿಡ್ತೀರ ಲೋನು ಅಂತಾರೆ ಸ್ನೇಹಿತರೆ. ಅದಕ್ಕೆ ನಿಮ್ಮ ರೈತರಾದರೆ ಒಂದು 2, 3, 4, 5 ಹಸುಗಳಿದ್ರೆ ಸಾಕು ಸ್ನೇಹಿತರೆ. ಆ ಮುಖಾಂತರದಲ್ಲೂ ಸಹ ನಿಮಗೆ ಲೋನನ್ನು ಕೊಡುವಂಥ
ವ್ಯವಸ್ಥೆ ಮಾಡ್ಕೊಡ್ತೀವಿ ಸ್ನೇಹಿತರೆ. ಕೆಲವೊಂದು ಬಿಸ್ನೆಸ್ಸೇ ಮಾಡ್ತಲ್ವಾ, ನಾವು ಮಾಡ್ಕೊಡ್ತೀವಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಎಲ್ಲ ಧನ್ಯವಾದ ಸ್ನೇಹಿತರೆ. ಇಷ್ಟು ಮಾಹಿತಿನ ಇವತ್ತು ಹೇಳಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.